ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾಗೆ ರಾಯಲ್ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಯಾವುದೇ ವರದಿ ಬಂದಿಲ್ಲ ಅಂತ ಕಾರಾಗೃಹ ಡಿಐಜಿ ರೂಪಾ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕಾರಾಗೃಹದ ಡಿಐಜಿ ರೂಪಾ ಮಾಡಿರುವ ಎಲ್ಲ ಆರೋಪಗಳು ನಿರಾಧಾರ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಶಶಿಕಲಾಗೆ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳನ್ನ ಒದಗಿಸಿಲ್ಲ ಅನ್ನುವಂತಹ ಮಾತನ್ನ ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ. ಆದರೆ ಡಿಐಜಿ ರೂಪಾ ಅವರು ಮಾಡಿರುವ ಆರೋಪ ನೇರವಾಗಿ ಸತ್ಯನಾರಾಯಣ ರಾವ್ ಅವರ ಮೇಲೆ ಇತ್ತು. ಹೀಗಾಗಿ ಇದು ಅತ್ಯಂತ ಸಹಜ. ಸತ್ಯನಾರಾಯಣ ರಾವ್ ಅವರದನ್ನ ಎಲ್ಲವನ್ನ ಕೂಡ ಸುಳ್ಳು ಅಂತ ಹೇಳುವಂಥದ್ದು ಅತ್ಯಂತ ಸಹಜ. ಆದರೆ ಒಬ್ಬ ಡಿಐಜಿ ಸ್ಥಾನದಲ್ಲಿರುವಂತಹ ಅಧಿಕಾರಿ ತಾನು ಭೇಟಿ ಕೊಟ್ಟಾಗ ಕಂಡಿದ್ದನ್ನ ವರದಿ ಮಾಡಿರುವಂಥದ್ದು, ಅದನ್ನ ಅಲ್ಲಿ ಅವರು ಆರೋಪಿ ಸ್ಥಾನದಲ್ಲಿ ಕೂರಿಸಿರುವಂಥದ್ದು ಬೇರೆ ಯಾರು ಅಲ್ಲ, ತಮ್ಮ ಮೇಲಾಧಿಕಾರಿ ಡಿಜಿ ಸತ್ಯನಾರಾಯಣ ರಾವ್ ಅವರನ್ನ. ಹೀಗಾಗಿ ಅತ್ಯಂತ ಎಕ್ಸ್ಪೆಕ್ಟೆಡ್ ಆನ್ಸರ್ ಈಗ ಬಂದಿದೆ ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಅವರಿಂದ. ರೂಪಾ ಅವರು ಮಾಡಿರುವ ಆರೋಪದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸತ್ಯಾಂಶ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಶಶಿಕಲಾಗೆ ಯಾವುದೇ ರೀತಿಯಲ್ಲೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇಲ್ಲ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಡಿಜಿ ಸತ್ಯನಾರಾಯಣ ರಾವ್ ಅವರು ಈಗ ನೀಡಿದ್ದಾರೆ. ಜೊತೆಗೆ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಲಾಗಿತ್ತು. ಶಶಿಕಲಾದಂತಹ ಕನ್ವಿಕ್ಟೆಡ್ ಕ್ರಿಮಿನಲ್ಸ್ಗೆ ಅಲ್ಲಿ ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ, ಪ್ರತ್ಯೇಕ ಅಡುಗೆ ಕೋಣೆಯನ್ನ ಕೂಡ ಕೊಡಲಾಗಿದೆ ಅನ್ನುವಂಥದ್ದು. ಹಾಗೆ ನಕಲಿ ಚಾಪಾ ಕಾಗದ ಹಗರಣದ ಕರೀಂ ಲಾಲ್ ತೆಲಗಿ ಏನಿದ್ದಾರೆ ಅವರಿಗೂ ಕೂಡ ಅಷ್ಟೇ ಮಸಾಜ್ ಮಾಡೋಕೆ ಜನ, ಕೈಕಾಲು ಹೊತ್ತಕ್ಕೂ ಕೂಡ ಜನರನ್ನ ಕೊಡಲಾಗಿದೆ. ಹಾಗೆ ಕಾರಾಗೃಹದಲ್ಲಿರುವಂತಹ ಕೈದಿಗಳನ್ನೇ ಭದ್ರತೆಗಾಗಿ ನಿಯೋಜನೆ ಮಾಡಿಕೊಂಡಿದ್ದಾನೆ ತೆಲಗಿ ಎನ್ನುವಂತಹ ಆರೋಪಗಳನ್ನ ಕೂಡ ಮಾಡಲಾಗಿತ್ತು. ಹಾಗೆ ಅಲ್ಲಿ ಬಹುತೇಕ ಎಲ್ಲ ಕೈದಿಗಳು ಡ್ರಗ್ಸ್ ನಶೆಯಲ್ಲಿ ತೇಲ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಡಿಐಜಿ ರೂಪಾ ಅವರು ತಾವು ಕೊಟ್ಟಿರುವಂತಹ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು. ಆದರೆ ಡಿಜಿ ಸತ್ಯನಾರಾಯಣ ರಾವ್ ಅವರು ಈಗ ಅದನ್ನ ನಿರಾಕರಿಸಿದ್ದಾರೆ. ಬನ್ನಿ ಹಾಗಾದ್ರೆ ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ. ಕಾರಾಗೃಹದಲ್ಲಿ ಇವರು ಕೆಲವೊಂದು ವಿಷಯಗಳನ್ನ ನೋಡಿರೋದ್ರ ಬಗ್ಗೆ ಬರೀತಾರೆ. ಯಾವುದೋ ವೈದ್ಯಾಧಿಕಾರಿಗಳ ಮೇಲೆ ಏನೋ ಒಂದು ಘಟನೆ ಆಗಿದೆ ಅಂತ, ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬಾ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಇವರು ಯಾವುದು ಡಿಸ್ಕವರಿ ಮಾಡಿದ್ದು ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ. ಆದರೆ ಈ ರಿಪೋರ್ಟ್ ಆಫೀಸ್ ಅವರ್ ಆದ್ಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ ಟಿವಿ ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ. ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ ಎಂಪಿಸ್ ಅಂಡ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ ಒನ್ ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. ಈ ಆರೋಪನ ಯಾರೋ ಖಾಸಗಿ ವ್ಯಕ್ತಿ ಮಾಡಿದ್ರೆ ಅದು ಬೇರೆ. ಆದ್ರೆ ಇಲಾಖೆಯಲ್ಲಿರುವಂತಹ ಒಬ್ಬ ಡಿಐಜಿ ಮಟ್ಟದ ಅಧಿಕಾರಿ ಮಾಡಿರುವಂತಹ ಆರೋಪ ಅದು ತಮ್ಮ ಅಂದ್ರೆ ನಿಮ್ಮ ಮೇಲೆ ಡಿಜಿ ಮೇಲೆ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಇಲಾಖೆಯಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಇವರು ಹೊಸದಾಗಿ ಇವರಿಗೆ ಪ್ರಿಸನ್ಸ್ ಅಂತ ಗೊತ್ತಿಲ್ಲ. ಪ್ರಿಸನ್ಸ್ ಬಗ್ಗೆ ಗೊತ್ತಿರಬೇಕು, ಪ್ರಿಸನ್ಸ್ ರೂಲ್ಸ್ ಓದ್ಕೊಳ್ಬೇಕು, ಹೋಗ್ಬೇಕು. ಯಾರೋ ಹೋಗ್ಕೊಳ್ಳಿ ಏನೋ ಹೇಳ್ತಾರೆ ಅಂತ. ವಾಟ್ ಈಸ್ ದ ಎವಿಡೆನ್ಸ್ ಶಿ ಹಸ್ ಪ್ರೊವೈಡೆಡ್? ಕಾರಾಗೃಹದಲ್ಲಿ ಇವರು ಕೆಲವೊಂದು ವಿಷಯಗಳನ್ನ ನೋಡಿರೋದ್ರ ಬಗ್ಗೆ ಬರೀತಾರೆ. ಯಾವುದೋ ವೈದ್ಯಾಧಿಕಾರಿಗಳ ಮೇಲೆ ಏನೋ ಒಂದು ಘಟನೆ ಆಗಿದೆ ಅಂತ, ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬಾ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಇವರು ಯಾವುದು ಡಿಸ್ಕವರಿ ಮಾಡಿದ್ದು ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ. ಆದರೆ
ಈ ರಿಪೋರ್ಟ್ ಆಫೀಸ್ ಅವರ್ ಆದ್ಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ ಟಿವಿ ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ, ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ ಎಂಪಿಸ್ ಅಂಡ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿದ್ರೇನೆ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ 1 ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. ಸರ್, ಈಗ ಈ ಆರೋಪನ ಯಾರೋ ಖಾಸಗಿ ವ್ಯಕ್ತಿ ಮಾಡಿದ್ರೆ ಅದು ಬೇರೆ, ಆದ್ರೆ ಇಲಾಖೆಯಲ್ಲಿರುವಂತಹ ಒಬ್ಬ ಡಿಐಜಿ ಮಟ್ಟದ ಅಧಿಕಾರಿ ಮಾಡಿರುವಂತಹ ಆರೋಪ ಅದು ತಮ್ಮ ಅಂದ್ರೆ ನಿಮ್ಮ ಮೇಲೆ, ಡಿಜಿ ಮೇಲೆ, ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಇಲಾಖೆಯಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಇವರು ಹೊಸದಾಗಿ ಇವರಿಗೆ ಪ್ರಿಸನ್ಸ್ ಅಂತ ಗೊತ್ತಿಲ್ಲ, ಪ್ರಿಸನ್ಸ್ ಬಗ್ಗೆ ಗೊತ್ತಿರಬೇಕು, ಪ್ರಿಸನ್ಸ್ ರೂಲ್ಸ್ ಓದ್ಕೊಳ್ಬೇಕು, ಹೋಗ್ಬೇಕು. ಯಾರೋ ಹೋಗ್ಕೊಳ್ಳೆ ಏನೋ ಹೇಳ್ತಾರೆ ಅಂತ. ವಾಟ್ ಈಸ್ ದ ಎವಿಡೆನ್ಸ್ ಶಿ ಹಸ್ ಪ್ರೊವೈಡೆಡ್? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಇಲ್ಲಿ ನೇರವಾಗಿ ಡಿಐಜಿ ರೂಪಾ ಅವರ ವರದಿಯನ್ನ ತಳ್ಳಿ ಹಾಕುವಂತ ಪ್ರಯತ್ನವನ್ನ ಡಿಜಿ ಸತ್ಯನಾರಾಯಣ ರಾವ್ ಅವರು ಮಾಡಿದ್ದಾರೆ. ಅಲ್ಲಿ ಎವಿಡೆನ್ಸ್ ಎಲ್ಲಿದೆ, ಅವ್ರಿಗೇನು ಗೊತ್ತೇ ಇಲ್ಲ ಕಾರಾಗೃಹದ ಬಗ್ಗೆ, ಇತ್ಯಾದಿ ಆರೋಪಗಳನ್ನ ಇಲ್ಲಿ ಸತ್ಯನಾರಾಯಣ ರಾವ್ ಅವರು ಮಾಡಿರುವಂತದ್ದು. ಆದ್ರೆ ಇನ್ನೊಂದು ವಿಚಾರ ಅವರು ಹೇಳ್ತಾರೆ, ಗಾಂಜಾ ವಿಚಾರ ಹೊಸ ಡಿಸ್ಕವರಿ ಏನಲ್ಲ ಅಂತ. ಏನರ್ಥ ಹಾಗಾದ್ರೆ? ಜೈಲಿರೋದೇನಕ್ಕೆ? ಗಾಂಜಾ ಡಿಸ್ಕವರಿ ಗಾಂಜಾ ಬಗ್ಗೆ ಹೇಳಿರುವಂತದ್ದು ಹೊಸ ಡಿಸ್ಕವರಿ ಅಲ್ಲ, ಆಲ್ರೆಡಿ ಇದೆಲ್ಲ ಇದೆ ಅಂತ ಹೇಳಿದ್ರೆ ಒಬ್ಬ ಡಿಜಿ ಅದನ್ನ ಹೆಂಗ್ ಹೇಳ್ತಾರೆ ಈ ರೀತಿಯಾಗಿ ಬ್ಲಂಟ್ಲಿ ಓಪನ್ ಆಗಿ ಅಂತ? ಪ್ರಸಾದ್, ಖಂಡಿತವಾಗೂ ಕೂಡ ಇದೇ ಡಿಜಿ ಪ್ರಿಸನರ್ ಸತ್ಯನಾರಾಯಣ ರಾವ್ ಈ ಹಿಂದೆಯೂ ಕೂಡ ಪರಪ್ಪನಗರ ಸೆಂಟ್ರಲ್ ಜೈಲಿನಲ್ಲಿ ಗಾಂಜಾನೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ನೋಡ್ತಾ ಇದ್ರೆ ಗಾಂಜಾ ಇದು ಹೊಸ ಡಿಸ್ಕವರಿ ಏನು ಅಲ್ಲ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಜೊತೆಗೆ ಅವರ ಮೇಲಿರುವಂತ ಆರೋಪಗಳನ್ನ ತಳ್ಳಿ ಹಾಕಿದ್ದು, ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸುವಂತ ಕಾರಾಗೃಹದ ಡಿಐಜಿ ಡಿ ರೂಪಾ ಅವರು ಏನು ಆರೋಪ ಮಾಡಿದ್ರೆ ಆ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಒಬ್ರು ಡಿಜಿ ಆಗಿದ್ಕೊಂಡು ಈ ರೀತಿಯಂತ ಮಾತುಗಳನ್ನ ಯಾತಕ್ಕಾಗಿ ಆಡ್ತಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಆ ಒಂದು ಡಿ ರೂಪಾರವರು ನೀಡಿರುವಂತಹ ವರದಿಯಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. 25 ಜನ ಕೈದಿಗಳಲ್ಲಿ 18 ಮಂದಿ ಕೈದಿಗಳಲ್ಲಿ ಭಯಾನಕ ಡ್ರಗ್ಸ್ ಗಳು ಅವರ ಪತ್ತೆ ಆಗಿದೆ, ಅಂಶಗಳು ಪತ್ತೆ ಆಗಿದೆ ಅಂತ ಹೇಳೋದು ಮೊಟ್ಟ ಮೊದಲ ಬಾರಿಗೆ ಸೆಂಟ್ರಲ್ ಜೈಲಿನಲ್ಲಿ ತಪಾಸಣೆ ನಡೆಸಿದಾಗ ಅವರಲ್ಲಿ ಪತ್ತೆ ಆಗಿರುವಂತದ್ದು. ವಿತ್ ಪ್ರೂಫ್ ಅವ್ರಿಗೆ ಯಾವ ಕೈದಿಯ ನಂಬರ್ ಯಾವುದು, ಅವರಲ್ಲಿ ಯಾವ ರೀತಿಯಾದಂತ ಕಂಟೆಂಟ್ ಪತ್ತೆ ಆಗಿತ್ತು ಅನ್ನೋ ಒಂದು ಅಂಶಗಳನ್ನ 18 ಜನ ಕೈದಿಗಳ ಜೊತೆಗೆ ಅವರ ಒಂದು ನಂಬರ್ ಗಳನ್ನ ಹಾಕಿ ಅವರಲ್ಲಿ ಯಾವ ರೀತಿಯಂತ ಅಂಶ ಪತ್ತೆ ಆಗಿತ್ತು ಅಂತ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಇವರು ಕೊಟ್ಟಿರುವಂತಹ ವರದಿಯನ್ನ ಇವರು ಮೇಲಾಧಿಕಾರಿ ಆಗಿದ್ಕೊಂಡು ಅದರ ಬಗ್ಗೆ ಗಮನ ಹರಿಸಿ ಶಿಸ್ತು ಕ್ರಮ ತೆಗೆದುಕೊಳ್ಬೇಕವನ್ನ ಇದನ್ನ ತಳ್ಳಿ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಒಂದು ಕಡೆ ಸೆಂಟ್ರಲ್ ಜೈಲಿನಲ್ಲಿ ಅವ್ಯವಹಾರದ ಕೂಪವೇ ಒಂದು ಬುಗಿಲೆ ಹೇಳ್ತಿದೆ, ಜೊತೆಗೆ ಅಲ್ಲಿ ಅಕ್ರಮಗಳು ಹೆಚ್ಚಾಗಿ ನಡೀತಾ ಇದೆ. ಇದೆಲ್ಲವನ್ನು ಕೂಡ ಕಡಿವಾಣ ಹಾಕುವ ಸಲುವಾಗಿ ಡಿಐಜಿ ರೂಪಾರವರು ಸಾಕಷ್ಟು ಅಲ್ಲಿ ನಡೀತಿರುವಂತಹ ಅವ್ಯವಹಾರಗಳನ್ನ ವರದಿ ಮಾಡಿ ಅಲ್ಲಿ ಅಂಶಗಳನ್ನ ಮಾಡಿ ಅದನ್ನ ವರದಿಯನ್ನ ಸಲ್ಲಿಸಿರುವಂತದ್ದು. ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, ಇಲ್ಲಿ ನಡೀತಾ ಇರುವಂತದ್ದು ಅಕ್ರಮಗಳೆಲ್ಲವನ್ನು ಕೂಡ ನೀವು ತಡೆಗಟ್ಟಬೇಕು, ನೀವೊಬ್ರು ಡಿಜಿ ಆಗಿ ಇವೆಲ್ಲವನ್ನು ಕೂಡ ತಡೆಗಟ್ಟುವಂತ ಅಧಿಕಾರ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳಿ ಅವರು ಒಂದು ವರದಿಯನ್ನ ಕೊಟ್ಟಿದ್ರೆ ಆ ಒಂದು ವರದಿಯನ್ನ ಇವರು ಇಷ್ಟೊಂದು ಸರೀಸಾಗಿ ತಳ್ಳಿ ಹಾಕಿ ಯಾವ ಕಾರಣಕ್ಕಾಗಿ ತಳ್ಳಿ ಹಾಕಿದ್ದಾರೆ ಅನ್ನೋದು ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. ಈ ಹಿಂದೆ ಕೂಡ ಇದೇ ರೀತಿಯಂತ ಉಡಾಫೆ ಉತ್ತರಗಳನ್ನ ಕೊಡ್ತಾ ಬಂದಿದ್ರು ಇದೇ ಡಿಜಿ ಸತ್ಯನಾರಾಯಣ ರಾವ್ ಅವರು. ಅಮರ್ ಪ್ರಸಾದ್, ಅವ್ರು ರಿಸೈನ್ ಮಾಡಬೇಕು ಈಗ. ಡಿಜಿ ಸತ್ಯನಾರಾಯಣ ರಾವ್ ಅವರು ಗಾಂಜಾ ವಿಚಾರ ಹೊಸ ಡಿಸ್ಕವರಿ ಅಲ್ಲ ಅಂತ ಹೇಳಿದ್ರೆ ಹಿ ಶುಡ್ ಕ್ವಿಟ್ ಅಂಡ್ ಗೋ. ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಈ ಒಂದು ಎಲ್ಲೋ ಒಂದು ಕಡೆ ಲೋಪದೋಷಗಳು ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಕೇವಲ ಆರೋಪ ಮಾತ್ರ ನೆನೆ ಡಿಐಜಿ ರೂಪಾ ಅವರು ಮಾಡಿದ್ರು, ಆದ್ರೆ ಇವರು ಇದು ಹೊಸದೇನಲ್ಲ ಅನ್ನೋದಾದ್ರೆ ಇಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಏನು ಬೇಕಾದ್ರೂ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆಗಳೀಗ ಉದ್ಭವ ಆಗುತ್ತೆ. ಸೆಂಟ್ರಲ್ ಜೈಲಿನಲ್ಲಿ ಇಷ್ಟು ದಿನ ನಡೀತಾ ಇರಬಹುದು ಅನ್ನೋ ಊಹಾಪೋಹಗಳಿತ್ತೆ ಹೊರತು ನಿನ್ನೆ ಡಿಐಜಿ ರೂಪಾ ಅವರು ಕೊಡದಂತ ಆರೋಪ ಕೇಳಿ ಬಂದಿತ್ತು. ಆದ್ರೆ ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಗಾಂಜಾ ಮಾರಾಟ, ಗಾಂಜಾ ಸೇವನೆಗಳು ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಡಿಜಿ ಅವರೇ ಒಂದು ಸತ್ಯಾಂಶವನ್ನ ಹೊರಹಾಕಿದ್ದಾರೆ. ಈಗ ಅವರು ಸದ್ಯಕ್ಕೆ ಮಾಡಬೇಕಾಗಿರುವಂತದ್ದು ಕ್ರಮವನ್ನ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದನ್ನು ಕೂಡ ಇವರು ಮಾಡದೆ ಅದನ್ನ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಅಮರ್ ಪ್ರಸಾದ್, ಧನ್ಯವಾದ ನಾಗೇಂದ್ರ. ಒಟ್ಟಿನಲ್ಲಿ ಅತ್ಯಂತ ಗಂಭೀರವಾದ ಸವಾಲುಗಳನ್ನ ಈಗ ಡಿಜಿ ಸತ್ಯನಾರಾಯಣ ರಾವ್ ಅವರ ಹೇಳಿಕೆ ಉಂಟು ಮಾಡಿರುವಂತದ್ದು. ಬನ್ನಿ ಹಾಗಾದ್ರೆ ಡಿಐಜಿ ರೂಪಾ ಅವರು ಕೊಟ್ಟಿರುವಂತಹ ವರದಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಡಿಜಿ ಸತ್ಯನಾರಾಯಣ ರಾವ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಮತ್ತೊಂದ್ಸಲ ನೋಡ್ಕೊಂಡ್ ಬರೋಣ. ಕಾರಾಗೃಹದಲ್ಲಿ ಇವರು ಕೆಲವೊಂದು ವಿಷಯಗಳನ್ನ ನೋಡಿರೋದ್ರ ಬಗ್ಗೆ ಬರೀತಾರೆ. ಯಾವುದೋ ವೈದ್ಯಾಧಿಕಾರಿಗಳ ಮೇಲೆ ಏನೋ ಒಂದು ಘಟನೆ ಆಗಿದೆ ಅಂತ.
ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಗಾಂಜಾ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬಾ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಇವರು ಯಾವುದು ಡಿಸ್ಕವರಿ ಮಾಡಿದ್ದು ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ. ಆದರೆ ಈ ರಿಪೋರ್ಟ್ ಆಫೀಸ್ ಅವರ್ ಆದ್ಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ ಟಿವಿ ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ ಎಂಪಿಸ್ ಅಂಡ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿದ್ರೇನೆ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ 1 ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. ಸರ್, ಈಗ ಈ ಆರೋಪನ ಯಾರೋ ಖಾಸಗಿ ಇದು ಮಾಡಿದ್ರೆ ಅದು ಬೇರೆ. ಆದ್ರೆ ಇಲಾಖೆಯಲ್ಲಿರುವಂತಹ ಒಬ್ಬ ಡಿಐಜಿ ಮಟ್ಟದ ಅಧಿಕಾರಿ ಮಾಡಿರುವಂತಹ ಆರೋಪ, ಅದು ತಮ್ಮ ಅಂದ್ರೆ ನಿಮ್ಮ ಮೇಲೆ, ಡಿಜಿ ಮೇಲೆ, ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಇಲಾಖೆಯಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಇವರು ಹೊಸದಾಗಿ ಇವರಿಗೆ ಪ್ರಿಸನ್ಸ್ ಅಂತ ಗೊತ್ತಿಲ್ಲ, ಪ್ರಿಸನ್ಸ್ ಬಗ್ಗೆ ಗೊತ್ತಿರಬೇಕು, ಪ್ರಿಸನ್ಸ್ ರೂಲ್ಸ್ ಓದ್ಕೊಳ್ಬೇಕು, ಹೋಗ್ಬೇಕು. ಯಾರೋ ಹೋಗ್ಕೊಳ್ಳೆ ಏನೋ ಹೇಳ್ತಾರೆ ಅಂತ. ವಾಟ್ ಈಸ್ ದ ಎವಿಡೆನ್ಸ್ ಶಿ ಹಸ್ ಪ್ರೊವೈಡೆಡ್? ಕಾರಾಗೃಹದಲ್ಲಿ ಇವರು ಕೆಲವೊಂದು ವಿಷಯಗಳನ್ನ ನೋಡಿರೋದ್ರ ಬಗ್ಗೆ ಬರೀತಾರೆ. ಯಾವುದೋ ವೈದ್ಯಾಧಿಕಾರಿಗಳ ಮೇಲೆ ಏನೋ ಒಂದು ಘಟನೆ ಆಗಿದೆ ಅಂತ, ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಗಾಂಜಾ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬಾ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ